Welcome our channel, please subscribe and support. ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಪ್ರಬಂಧ. ಪೀಠಿಕೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಅತಿದೂರ ಪ್ರಭಾವವನ್ನು ಬೀರುವ ಸಾಧನಗಳಾಗಿ ತಿರುವು ಪಡೆದುಕೊಂಡಿವೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಂ, ವಾಟ್ಸ್ಆಪ್, ಲಿಂಕ್ಡ್ಇನ್ ಮುಂತಾದ ಸಾಮಾಜಿಕ ಮಾಧ್ಯಮಗಳು ಬಹುಪಾಲು ಜನರ ಬದುಕಿನಲ್ಲಿ ವಿಶಾಲವಾದ ಪ್ರಭಾವವನ್ನು ಬೀರಿವೆ. ಪ್ರಾರಂಭದಲ್ಲಿ ಕೇವಲ ಮಾಹಿತಿಯನ್ನು ಹಂಚಿಕೊಳ್ಳಲು ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ತಲುಪಲು ಉಪಯೋಗವಾಗಿದ್ದ ಈ ಮಾಧ್ಯಮಗಳು ಈಗ ಅದರ ವ್ಯಾಪ್ತಿಯಲ್ಲಿರುವ ಎಲ್ಲಾ ಕ್ಷೇತ್ರಗಳನ್ನು ತಲುಪಿವೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳನ್ನು ಸದ್ಬಳಕೆ ಮಾಡುವುದರ ಮಹತ್ವವೂ ಹೆಚ್ಚಿದೆ. ವಿಷಯ ವಿವರಣೆ. ಸಾಮಾಜಿಕ ಜಾಲತಾಣಗಳನ್ನು ಸದ್ಬಳಕೆ ಮಾಡುವುದರಿಂದ ಹಲವಾರು ಲಾಭಗಳು ದೊರೆಯುತ್ತವೆ. ಮೊದಲನೆಯದಾಗಿ, ಇವು ಪ್ರಮುಖ ಮಾಹಿತಿ ಮತ್ತು ಜ್ಞಾನ ವಿನಿಮಯದ ವೇದಿಕೆಯಾಗಿವೆ. ಲಿಂಗ, ಪ್ರಾಚೀನ ಭಾಷೆಗಳು, ಶಾಸನ, ತಂತ್ರಜ್ಞಾನ, ಸಂಗೀತ ಮತ್ತು ಇತರ ಸಾಕ್ಷಾತ್ಕಾರಗಳನ್ನು ಹಂಚಿಕೊಳ್ಳುವ ಮೂಲಕ ವಿಶ್ವದಾದ್ಯಂತ ಜನರನ್ನು ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಈ ಜಾಲತಾಣಗಳು ಸೃಜನಶೀಲತೆ ಮತ್ತು ಹೊಸತನಕ್ಕೆ ಸ್ಫೂರ್ತಿಯನ್ನು ನೀಡುತ್ತವೆ. ಆದರೆ ನೈತಿಕವಾಗಿ ಮತ್ತು ಜವಾಬ್ದಾರಿಯುತವಾಗಿ ಬಳಸಿದಾಗ ಮಾತ್ರ ಇವು ಯಾವುದೇ ನಷ್ಟ ಇಲ್ಲದೆ ಸಮಾಜಕ್ಕೆ ಉಪಕಾರಿ ಆಗಬಹುದು. ಸಾಮಾಜಿಕ ಜಾಲತಾಣಗಳ ಅನುಕೂಲತೆಗಳು. ಮಾಹಿತಿ ಹಂಚಿಕೆ ಮತ್ತು ಜಾಗೃತಿ ಮೂಡಿಸುವುದು. ಸಾಮಾಜಿಕ ಜಾಲತಾಣಗಳು ವೈಶಿಷ್ಟ್ಯಪೂರ್ಣ ಮಾಹಿತಿಯನ್ನು ಸಾತ್ವಿಕವಾಗಿ ಹಂಚಿಕೊಳ್ಳಲು ಸಹಾಯಕವಾಗಿವೆ. ವಿಷಯಗಳಿಗೆ ಸಂಬಂಧಿಸಿದ ಸುದ್ದಿಗಳನ್ನು, ಆರೋಗ್ಯ ಸಲಹೆಗಳನ್ನು, ಶಿಕ್ಷಣ ವಿಷಯಗಳನ್ನು, ಹವ್ಯಾಸಗಳನ್ನು ಮತ್ತು ಮಾನವೀಯ ಸಹಾಯದ ಸೇವೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬಹುದು. ಇವು ಸಂಸ್ಕೃತಿಯ ಅಂಶಗಳನ್ನು ಪ್ರತಿಬಿಂಬಿಸುವ ಮೂಲಕ ವೈವಿಧ್ಯತೆಯನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಶಿಕ್ಷಣದಲ್ಲಿ ಉಪಯೋಗ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಾಮಾನ್ಯ ಜನರು ಈ ಸೈಟ್ಗಳನ್ನು ತಮ್ಮ ಶ್ರೇಣಿಗಳ ಬಗ್ಗೆ ಹೆಚ್ಚಿನ ಅರಿವು ಪಡೆಯಲು ಬಳಸಬಹುದು. ಆನ್ಲೈನ್ ಕೋರ್ಸುಗಳು, ವೆಬಿನಾರ್ಗಳು, ವಿಡಿಯೋ ಟ್ಯುಟೋರಿಯಲ್ಗಳು ಮತ್ತಿತರ ಆನ್ಲೈನ್ ಶಿಕ್ಷಣ ವಸ್ತುಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಳ್ಳಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಜಾಲತಾಣಗಳು ಅಧ್ಯಯನದ ಸುಲಭ ಮಾರ್ಗಗಳನ್ನು ಒದಗಿಸಿವೆ. ಅಂತಾರಾಷ್ಟ್ರೀಯ ಸಂಪರ್ಕಗಳು. ಈ ಜಾಲತಾಣಗಳು ಭೌಗೋಳಿಕ ಮಿತಿಗಳನ್ನು ಮೀರಿದಂತೆ ಬಳಕೆದಾರರನ್ನು ಜಗತ್ತಿನಾದ್ಯಂತ ಸಂಪರ್ಕಿಸಬಹುದು. ದೇಶಾದ್ಯಂತ ಇರುವ ಸ್ನೇಹಿತರು, ಕುಟುಂಬ ಸದಸ್ಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸಲು ಇದು ಮಾರ್ಗವಾಗುತ್ತದೆ. ವೈಯಕ್ತಿಕ ಅಭಿಪ್ರಾಯಗಳ ಅಭಿವ್ಯಕ್ತಿ. ಸಾಮಾಜಿಕ ಜಾಲತಾಣಗಳು ವ್ಯಕ್ತಿಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅವಕಾಶ ನೀಡುತ್ತವೆ. ಬ್ಲಾಗ್ಗಳು, ಪೋಸ್ಟ್ಗಳು, ಫೋಟೋಗಳು ಹಾಗೂ ವಿಡಿಯೋಗಳು ತಮ್ಮ ಅನಿಸಿಕೆಯನ್ನು ಪ್ರಕಟಿಸಲು ಒಂದು ವೇದಿಕೆಯನ್ನು ಒದಗಿಸಿವೆ. ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳು. ಸುಳ್ಳು ಮಾಹಿತಿಯ ವಿತರಣ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮತ್ತು ವಂಚನೆ ತಂತ್ರಗಳನ್ನು ಬಳಸಿ ಅನೇಕ ಬಾರಿ ವಿಚಾರಗಳನ್ನು ವಸ್ತುನಿಷ್ಠವಾಗಿ ಹಂಚುವುದಿಲ್ಲ. ಇದರ ಪರಿಣಾಮವಾಗಿ ಜನರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಸಮಾಜದಲ್ಲಿ ಗೊಂದಲ ಮತ್ತು ಕಲಹವನ್ನು ಸೃಷ್ಟಿಸಬಹುದು. ಗೋಚರತೆ ಮತ್ತು ವೈಯಕ್ತಿಕ ಮಾಹಿತಿಯ ಅವಮಾನ. ಸಾಮಾಜಿಕ ಜಾಲತಾಣಗಳಲ್ಲಿ ಅತಿಯಾದ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ಕೆಲವೊಂದು ಸಂದರ್ಭಗಳಲ್ಲಿ ವೈಯಕ್ತಿಕ ಗೌಪ್ಯತೆ ಕಳೆದುಕೊಳ್ಳಬಹುದು. ಇದರಿಂದ ನಕಲಿ ಪ್ರೊಫೈಲ್ಗಳು, ಸುದ್ದಿ ಹಬ್ಬಿಸುವವರ ದೋಷಕಾರಿ ಚಟುವಟಿಕೆಗಳು ನಡೆಯುವ ಸಾಧ್ಯತೆಯಿರುತ್ತದೆ. ಮನೋವೈಕಲ್ಯ ಮತ್ತು ಮಾನಸಿಕ ಒತ್ತಡ. ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಸಮಯದಲ್ಲಿ ಇತರರೊಂದಿಗೆ ಹೋಲಿಕೆ ಮಾಡುವುದು, ಪೋಸ್ಟ್ಗಳಿಗೆ ಪ್ರತಿಕ್ರಿಯೆಗಳನ್ನು ನಿರೀಕ್ಷಿಸುವುದು ಇತ್ಯಾದಿ ಕಾರ್ಯಗಳಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ಸಮಯ ವ್ಯರ್ಥತೆ. ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿಕೊಂಡು ಹೆಚ್ಚಿನ ಸಮಯವನ್ನು ಕಳೆದರೆ ಅದು ಶಿಕ್ಷಣ, ಕೆಲಸ ಅಥವಾ ವೈಯಕ್ತಿಕ ಜೀವನದಲ್ಲಿ ವ್ಯತ್ಯಯಗಳನ್ನುಂಟು ಮಾಡಬಹುದು. ಇದರಿಂದ ವ್ಯಕ್ತಿಯು ಕೇವಲ ದಿನಚರ್ಯಗಳಲ್ಲಿಯೇ ಅಲ್ಲದೆ ಜೀವನದ ಸುದೀರ್ಘ ಗುರಿಗಳನ್ನು ಪೂರ್ಣಗೊಳಿಸಲು ಕಷ್ಟಪಡಬಹುದು. ಉಪಸಂಹಾರ. ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಉತ್ತಮ ಬದಲಾವಣೆಗಳನ್ನು ತರುವ ಶಕ್ತಿಯೊಂದಿಗೆ ಬಂದಿವೆ. ಆದರೆ ಈ ಸಾಧನಗಳನ್ನು ಸದ್ಬಳಕೆ ಮಾಡುವುದರ ಮೂಲಕ ಮಾತ್ರ ನಾವು ಅದರ ನಿಜವಾದ ಪ್ರಗತಿಯನ್ನು ಅನುಭವಿಸಬಹುದು. ಸಮಯ, ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಜಾಗರೂಕತೆ ತೋರಿದರೆ ಸಾಮಾಜಿಕ ಜಾಲತಾಣಗಳ ಪ್ರಭಾವಕಾರಿ ಮತ್ತು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು. ಈ ಮಾಧ್ಯಮಗಳನ್ನು ಪ್ರಗತಿಪರ, ಸಕಾರಾತ್ಮಕ ಚಟುವಟಿಕೆಗಳಿಗೆ ಬಳಸಿದರೆ ನಾವು ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿದೆ.